ಕದ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಸಿಕ್ಕಿದೆ. ಆದರೆ ಮೂರೂ ಪಕ್ಷಗಳ ಮಧ್ಯೆ ಸಿಎಂ ಆಯ್ಕೆ ಬಗ್ಗೆ ಸಮರ ಶುರುವಾಗಿದೆ. ಆದ್ದರಿಂದ ಸಿಎಂ ಆಯ್ಕೆ ಪ್ರಕ್ರಿಯೆ ರಂಗೇರಿದೆ. ಆದರೆ 27ನೇ ತಾರೀಕಿನ ಒಳಗಾಗಿ ಮುಖ್ಯಮಂತ್ರಿ ಆಗಲೇಬೇಕು ಆಯ್ಕೆ. ಇಲ್ಲ ಅಂತಂದರೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾಗುತ್ತೆ. ಯಾಕಂದರೆ ಅದರ ಸಮಯ ಮುಗಿದಿದೆ. ಬನ್ನಿ ಒಂದು ರಿಪೋರ್ಟ್. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ದೋಸ್ತಿ ಧೂಳಿಪಟ. ट्रिपल राइडिंग सरकार रचನೆಗೆ ಕಸರತ್ತು. शिवसेना भाजप की गठबंधन वाली जो शिवसेना है, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಅಘಾಡಿ ಧೂಳಿಪಟ ಆಗಿದ್ದು ಶಿವಸೇನೆ, ಬಿಜೆಪಿ, ಅಜಿತ್ ಪವಾರ್ ಟ್ರಿಪಲ್ ರೈಡಿಂಗ್ ಸರ್ಕಾರ ರಚನೆಗೆ ಕಸರತ್ತು ನಡೆದಿದೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಅನ್ನೋದೇ ಬಹುದೊಡ್ಡ ಕೌತುಕವಾಗಿದೆ. ಸಿಎಂ ಪಟ್ಟ ಶಿಂದೆಗ, ಫಡ್ನವೀಸ್ಗ, ಪವಾರ್ಗ. ಮಹಾಯುತಿ ಪಡೆ ಭರ್ಜರಿ ಗೆಲುವಿನೊಂದಿಗೆ ನೂತನ ಸರ್ಕಾರ ರಚನೆಗೆ ಕಸರತ್ತು ಜೋರಾಗಿದೆ. ಬಿಜೆಪಿ 132 ಸ್ಥಾನಗಳನ್ನು ಗೆದ್ದಿದ್ದು ಶಿವಸೇನೆ 54 ಸ್ಥಾನಗಳನ್ನು ಗೆದ್ದರೆ ಅಜಿತ್ ಪವಾರ್ ಎನ್ಸಿಪಿ 43 ಸ್ಥಾನಗಳನ್ನು ಗೆದ್ದು ಬೀಗಿದೆ. ಸದ್ಯ ಶಾಸಕಾಂಗ ಪಕ್ಷದ ನಾಯಕನ ರಚನೆ ಕಸರತ್ತು ನಡೀತಾ ಇದ್ದು ಸಿಎಂ ಯಾರು ಅನ್ನೋದು ಫೈನಲ್ ಆಗಬೇಕಾಗಿದೆ. ಇವತ್ತಿಗೆ ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಅಂತ್ಯವಾಗಲಿದೆ. ನಾಳೆಯೊಳಗೆ 15ನೇ ವಿಧಾನಸಭೆ ರಚನೆ ಆಗಬೇಕು. ಈ ಮಧ್ಯೆ ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆಯು ನಡೀತಾ ಇದ್ದು 132 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿಜೆಪಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದೆ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದ ಬೆಂಬಲ ಇದೆ. 57 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಶಿಂಧೆ ಅವರಿಗೆ ಮತ್ತೆ ಸಿಎಂ ಆಗೋ ಆಸೆ ಇದೆ. ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ. 81 ಸದಸ್ಯ ಬಲದ ವಿಧಾನಸಭೆಯಲ್ಲಿ 54 ಸ್ಥಾನಗಳನ್ನು ಗೆದ್ದು ಅಧಿಕಾರ ಪಟ್ಟಕ್ಕೇರಿದೆ. ಇದೀಗ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ನವೆಂಬರ್ 28ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸ್ಥಾನಗಳನ್ನು ಗೆಲ್ತಾರೆ ಅಂತೇಳಿ ಸ್ವತಃ ಮಹಾಯುತಿಗೆ ಗೊತ್ತಿರಲಿಲ್ಲ. ದೇವೇಂದ್ರ ಫಡ್ನವೀಸ್ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ನಂತರ ಶಿವಸೇನೆ ಮತ್ತು NCP ಇಂಡಿ ಮೈತ್ರಿಕೂಟ ಜೊತೆ ಹೋದ ಕಾರಣಕ್ಕಾಗಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗಿ ಅದು ಛಿದ್ರವಾಗಿ ಬಂದಿದ್ದಾರೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದೆ. ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ BJPಗೆ ಬಿಟ್ಕೊಡ್ತಾರಾ? ಕಳೆದ ಬಾರಿ ಕೂಡ BJP 104 ಗಳಿಸಿತ್ತು. ಏಕನಾಥ್ ಶಿಂದೆ ಶಿವಸೇನೆ ಮುರಿದುಕೊಂಡು ಬಂದಾಗ 40 ಶಾಸಕರ ಜೊತೆ ಬಂದಿದ್ದರು. ಹಾಗೆಯೇ ಅಜಿತ್ ಪವಾರ್ ಅವರು ಕೂಡ 40 ಶಾಸಕರ ಜೊತೆ ಬಂದಿದ್ದರು. ಏಕನಾಥ್ ಶಿಂದೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ. ಗೊತ್ತಿಲ್ಲ, ಅಧಿಕಾರ ಬಂದಂಥ ಒಂದು ಆಸೆ ಬರುತ್ತಲ್ಲ, ಅವ್ರು ಹೇಳ್ಬೋದು ನನ್ನ ಕಾರಣಕ್ಕಾಗಿ ಇಷ್ಟು ಬಂತು ಅಂತ ಹೇಳ್ಬೋದು. ಫಡ್ನವೀಸ್ಗೆ ಮಹಾಯುತಿಯ 2 ಪಕ್ಷಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗೇನು ಪ್ರಾಬ್ಲಮ್ ಇಲ್ಲ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದಿಂದ ಬೆಂಬಲ ಇದೆ. ಏಕನಾಥ್ ಶಿಂದೆಗೂ ಅಜಿತ್ ಪವಾರ್ಗೂ ಅಷ್ಟಕ್ಕಷ್ಟೇ. ಅಜಿತ್ ಪವಾರ್ ಅಂದರೆ ಅವ್ರ ಜೊತೆ ಇರುವವರೇ. ಏಕನಾಥ್ ಶಿಂದೆ ಬೇಡ ಅವರಿಗೆ. ದೇವೇಂದ್ರ ಫಡ್ನವೀಸ್ ತೊಂದರೆ ಇಲ್ಲ. ಸೀಟ್ ಹಂಚಿಕೆ ವೇಳೆ ಕೂಡ ಸಿಡಿದೆದ್ದಿದ್ರು ಅಜಿತ್ ಪವಾರ್. ಮಹಾಯುತಿ ಸಭೆಗೆ ಗೈರಾಗಿದ್ದರು ಅಜಿತ್ ಪವಾರ್. ಫಡ್ನವೀಸ್ ಸಿಎಂ ಆದರೆ ಅಜಿತ್ ಪವಾರ್ ಓಕೆ, ಲಾಭ ಆಗತ್ತೆ. ಕಳೆದ ಬಾರಿ ಆರಂಭದಲ್ಲೇ ಸರ್ಕಾರ ರಚನೆ ಮಾಡಿತ್ತು BJP. ಫಡ್ನವೀಸ್ ಸಿಎಂ ಆಗಿದ್ದರು, ಅಜಿತ್ ಪವಾರ್ DCM ಆಗಿದ್ದರು. ನಂತರ ಅದನ್ನು ಕಾಂಗ್ರೆಸ್ ಶರದ್ ಪವಾರ್ ಅದನ್ನು ಹಾಳು ಮಾಡಿದರು. ಕೇವಲ 5 ದಿನದ ಮಟ್ಟಿಗೆ ಇತ್ತು ದೋಸ್ತಿ ಸರ್ಕಾರ. ಆಮೇಲೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರು. ಕದ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಸಿಕ್ಕಿದೆ. ಆದರೆ ಮೂರೂ ಪಕ್ಷಗಳ ಮಧ್ಯೆ ಸಿಎಂ ಆಯ್ಕೆ ಬಗ್ಗೆ ಸಮರ ಶುರುವಾಗಿದೆ. ಆದ್ದರಿಂದ ಸಿಎಂ ಆಯ್ಕೆ ಪ್ರಕ್ರಿಯೆ ರಂಗೇರಿದೆ. ಆದರೆ 27ನೇ ತಾರೀಕಿನ ಒಳಗಾಗಿ ಮುಖ್ಯಮಂತ್ರಿ ಆಗಲೇಬೇಕು ಆಯ್ಕೆ. ಇಲ್ಲ ಅಂತಂದರೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾಗುತ್ತೆ. ಯಾಕಂದರೆ ಅದರ ಸಮಯ ಮುಗಿದಿದೆ. ಬನ್ನಿ ಒಂದು ರಿಪೋರ್ಟ್. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ದೋಸ್ತಿ ಧೂಳಿಪಟ. ट्रिपल राइडिंग सरकार रचನೆಗೆ ಕಸರತ್ತು. शिवसेना भाजप की गठबंधन वाली जो शिवसेना है, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಅಘಾಡಿ ಧೂಳಿಪಟ ಆಗಿದ್ದು ಶಿವಸೇನೆ, ಬಿಜೆಪಿ, ಅಜಿತ್ ಪವಾರ್ ಟ್ರಿಪಲ್ ರೈಡಿಂಗ್ ಸರ್ಕಾರ ರಚನೆಗೆ ಕಸರತ್ತು ನಡೆದಿದೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಅನ್ನೋದೇ ಬಹುದೊಡ್ಡ ಕೌತುಕವಾಗಿದೆ. ಸಿಎಂ ಪಟ್ಟ ಶಿಂದೆಗ, ಫಡ್ನವೀಸ್ಗ, ಪವಾರ್ಗ.
ಮಹಾಯುತಿ ಪಡೆ ಭರ್ಜರಿ ಗೆಲುವಿನೊಂದಿಗೆ ನೂತನ ಸರ್ಕಾರ ರಚನೆಗೆ ಕಸರತ್ತು ಜೋರಾಗಿದೆ. ಬಿಜೆಪಿ 132 ಸ್ಥಾನಗಳನ್ನ ಗೆದ್ದಿದ್ದು ಶಿವಸೇನೆ 54 ಸ್ಥಾನಗಳನ್ನ ಗೆದ್ರೆ ಅಜಿತ್ ಪವಾರ್ ಎನ್ಸಿಪಿ 43 ಸ್ಥಾನಗಳನ್ನ ಗೆದ್ದು ಬೀಗಿದೆ. ಸದ್ಯ ಶಾಸಕಾಂಗ ಪಕ್ಷದ ನಾಯಕನ ರಚನೆ ಕಸರತ್ತು ನಡೀತಾ ಇದ್ದು ಸಿಎಂ ಯಾರು ಅನ್ನೋದು ಫೈನಲ್ ಆಗಬೇಕಾಗಿದೆ. ಇವತ್ತಿಗೆ ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಅಂತ್ಯವಾಗಲಿದೆ. ನಾಳೆಯೊಳಗೆ 15ನೇ ವಿಧಾನಸಭೆ ರಚನೆ ಆಗಬೇಕು. ಈ ಮಧ್ಯೆ ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆಯು ನಡೀತಾ ಇದ್ದು 132 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿಜೆಪಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದೆ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದ ಬೆಂಬಲ ಇದೆ. 57 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಶಿಂಧೆ ಅವರಿಗೆ ಮತ್ತೆ ಸಿಎಂ ಆಗೋ ಆಸೆ ಇದೆ. ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ. 81 ಸದಸ್ಯ ಬಲದ ವಿಧಾನಸಭೆಯಲ್ಲಿ 54 ಸ್ಥಾನಗಳನ್ನು ಗೆದ್ದು ಅಧಿಕಾರ ಪಟ್ಟಕ್ಕೇರಿದೆ. ಇದೀಗ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ನವೆಂಬರ್ 28ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸ್ಥಾನಗಳನ್ನು ಗೆಲ್ತಾರೆ ಅಂತೇಳಿ ಸ್ವತಃ ಮಹಾಯುತಿಗೆ ಗೊತ್ತಿರಲಿಲ್ಲ. ದೇವೇಂದ್ರ ಫಡ್ನವೀಸ್ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ನಂತರ ಶಿವಸೇನೆ ಮತ್ತು NCP ಇಂಡಿ ಮೈತ್ರಿಕೂಟ ಜೊತೆ ಹೋದ ಕಾರಣಕ್ಕಾಗಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗಿ ಅದು ಛಿದ್ರವಾಗಿ ಬಂದಿದ್ದಾರೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದೆ. ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ BJPಗೆ ಬಿಟ್ಕೊಡ್ತಾರಾ? ಕಳೆದ ಬಾರಿ ಕೂಡ BJP 104 ಗಳಿಸಿತ್ತು. ಏಕನಾಥ್ ಶಿಂದೆ ಶಿವಸೇನೆ ಮುರಿದುಕೊಂಡು ಬಂದಾಗ 40 ಶಾಸಕರ ಜೊತೆ ಬಂದಿದ್ದರು. ಹಾಗೆಯೇ ಅಜಿತ್ ಪವಾರ್ ಅವರು ಕೂಡ 40 ಶಾಸಕರ ಜೊತೆ ಬಂದಿದ್ದರು. ಏಕನಾಥ್ ಶಿಂದೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ. ಗೊತ್ತಿಲ್ಲ, ಅಧಿಕಾರ ಬಂದಂಥ ಒಂದು ಆಸೆ ಬರುತ್ತಲ್ಲ, ಅವ್ರು ಹೇಳ್ಬೋದು ನನ್ನ ಕಾರಣಕ್ಕಾಗಿ ಇಷ್ಟು ಬಂತು ಅಂತ ಹೇಳ್ಬೋದು. ಫಡ್ನವೀಸ್ಗೆ ಮಹಾಯುತಿಯ 2 ಪಕ್ಷಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗೇನು ಪ್ರಾಬ್ಲಮ್ ಇಲ್ಲ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದಿಂದ ಬೆಂಬಲ ಇದೆ. ಏಕನಾಥ್ ಶಿಂದೆಗೂ ಅಜಿತ್ ಪವಾರ್ಗೂ ಅಷ್ಟಕ್ಕಷ್ಟೇ. ಅಜಿತ್ ಪವಾರ್ ಅಂದರೆ ಅವ್ರ ಜೊತೆ ಇರುವವರೇ. ಏಕನಾಥ್ ಶಿಂದೆ ಬೇಡ ಅವರಿಗೆ. ದೇವೇಂದ್ರ ಫಡ್ನವೀಸ್ ತೊಂದರೆ ಇಲ್ಲ. ಸೀಟ್ ಹಂಚಿಕೆ ವೇಳೆ ಕೂಡ ಸಿಡಿದೆದ್ದಿದ್ರು ಅಜಿತ್ ಪವಾರ್. ಮಹಾಯುತಿ ಸಭೆಗೆ ಗೈರಾಗಿದ್ದರು ಅಜಿತ್ ಪವಾರ್. ಫಡ್ನವೀಸ್ CM ಆದರೆ ಅಜಿತ್ ಪವಾರ್ ಓಕೆ, ಲಾಭ ಆಗತ್ತೆ. ಕಳೆದ ಬಾರಿ ಆರಂಭದಲ್ಲೇ ಸರ್ಕಾರ ರಚನೆ ಮಾಡಿತ್ತು BJP. ಫಡ್ನವೀಸ್ CM ಆಗಿದ್ದರು, ಅಜಿತ್ ಪವಾರ್ DCM ಆಗಿದ್ದರು. ನಂತರ ಅದನ್ನು ಕಾಂಗ್ರೆಸ್ ಶರದ್ ಪವಾರ್ ಅದನ್ನು ಹಾಳು ಮಾಡಿದರು. ಕೇವಲ 5 ದಿನದ ಮಟ್ಟಿಗೆ ಇತ್ತು ದೋಸ್ತಿ ಸರ್ಕಾರ. ಆಮೇಲೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರು. ಈಗ ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಸಿಕ್ಕಿದೆ. ಆದರೆ 3 ಪಕ್ಷಗಳ ಮಧ್ಯೆ CM ಆಯ್ಕೆ ಬಗ್ಗೆ ಸಮರ ಶುರುವಾಗಿದೆ. ಆದ್ದರಿಂದ CM ಆಯ್ಕೆ ಪ್ರಕ್ರಿಯೆ ರಂಗೇರಿದೆ. ಆದರೆ 27ನೇ ತಾರೀಕಿನ ಒಳಗಾಗಿ ಮುಖ್ಯಮಂತ್ರಿ ಆಗಲೇಬೇಕು ಆಯ್ಕೆ. ಇಲ್ಲ ಅಂತಂದರೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾಗುತ್ತೆ. ಯಾಕಂದರೆ ಅದರ ಸಮಯ ಮುಗಿದಿದೆ. ಬನ್ನಿ ಒಂದು ರಿಪೋರ್ಟ್. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ದೋಸ್ತಿ ಧೂಳಿಪಟ. ट्रिपल राइडिंग सरकार रचನೆಗೆ ಕಸರತ್ತು. शिवसेना भाजप की गठबंधन वाली जो शिवसेना है, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಅಘಾಡಿ ಧೂಳಿಪಟ ಆಗಿದ್ದು ಶಿವಸೇನೆ, ಬಿಜೆಪಿ, ಅಜಿತ್ ಪವಾರ್ ಟ್ರಿಪಲ್ ರೈಡಿಂಗ್ ಸರ್ಕಾರ ರಚನೆಗೆ ಕಸರತ್ತು ನಡೆದಿದೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಅನ್ನೋದೇ ಬಹುದೊಡ್ಡ ಕೌತುಕವಾಗಿದೆ. ಸಿಎಂ ಪಟ್ಟ ಶಿಂದೆಗ, ಫಡ್ನವೀಸ್ಗ, ಪವಾರ್ಗ. ಮಹಾಯುತಿ ಪಡೆ ಭರ್ಜರಿ ಗೆಲುವಿನೊಂದಿಗೆ ನೂತನ ಸರ್ಕಾರ ರಚನೆಗೆ ಕಸರತ್ತು ಜೋರಾಗಿದೆ. ಬಿಜೆಪಿ 132 ಸ್ಥಾನಗಳನ್ನ ಗೆದ್ದಿದ್ದು ಶಿವಸೇನೆ 54 ಸ್ಥಾನಗಳನ್ನ ಗೆದ್ರೆ ಅಜಿತ್ ಪವಾರ್ NCP 43 ಸ್ಥಾನಗಳನ್ನ ಗೆದ್ದು ಬೀಗಿದೆ. ಸದ್ಯ ಶಾಸಕಾಂಗ ಪಕ್ಷದ ನಾಯಕನ ರಚನೆ ಕಸರತ್ತು ನಡೀತಾ ಇದ್ದು ಸಿಎಂ ಯಾರು ಅನ್ನೋದು ಫೈನಲ್ ಆಗಬೇಕಾಗಿದೆ. ಇವತ್ತಿಗೆ ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಅಂತ್ಯವಾಗಲಿದೆ. ನಾಳೆಯೊಳಗೆ 15ನೇ ವಿಧಾನಸಭೆ ರಚನೆ ಆಗಬೇಕು. ಈ ಮಧ್ಯೆ ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆಯು ನಡೀತಾ ಇದ್ದು 132 ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿಜೆಪಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದೆ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದ ಬೆಂಬಲ ಇದೆ. 57 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಶಿಂಧೆ ಅವರಿಗೆ ಮತ್ತೆ ಸಿಎಂ ಆಗೋ ಆಸೆ ಇದೆ. ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ. 81 ಸದಸ್ಯ ಬಲದ ವಿಧಾನಸಭೆಯಲ್ಲಿ 54 ಸ್ಥಾನಗಳನ್ನು ಗೆದ್ದು ಅಧಿಕಾರ ಪಟ್ಟಕ್ಕೇರಿದೆ. ಇದೀಗ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ನವೆಂಬರ್ 28ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸ್ಥಾನಗಳನ್ನು ಗೆಲ್ತಾರೆ ಅಂತೇಳಿ ಸ್ವತಃ ಮಹಾಯುತಿಗೆ ಗೊತ್ತಿರಲಿಲ್ಲ.
ದೇವೇಂದ್ರ ಫಡ್ನವೀಸ್ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ನಂತರ ಶಿವಸೇನೆ ಮತ್ತು NCP ಇಂಡಿ ಮೈತ್ರಿಕೂಟ ಜೊತೆ ಹೋದ ಕಾರಣಕ್ಕಾಗಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗಿ ಅದು ಛಿದ್ರವಾಗಿ ಬಂದಿದ್ದಾರೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದೆ. ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ BJPಗೆ ಬಿಟ್ಕೊಡ್ತಾರಾ? ಕಳೆದ ಬಾರಿ ಕೂಡ BJP 104 ಗಳಿಸಿತ್ತು. ಏಕನಾಥ್ ಶಿಂದೆ ಶಿವಸೇನೆ ಮುರಿದುಕೊಂಡು ಬಂದಾಗ 40 ಶಾಸಕರ ಜೊತೆ ಬಂದಿದ್ದರು. ಹಾಗೆಯೇ ಅಜಿತ್ ಪವಾರ್ ಅವರು ಕೂಡ 40 ಶಾಸಕರ ಜೊತೆ ಬಂದಿದ್ದರು. ಏಕನಾಥ್ ಶಿಂದೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ, ಗೊತ್ತಿಲ್ಲ. ಅಧಿಕಾರ ಬಂದಂಥ ಒಂದು ಆಸೆ ಬರುತ್ತಲ್ಲ, ಅವ್ರು ಹೇಳ್ಬೋದು ನನ್ನ ಕಾರಣಕ್ಕಾಗಿ ಇಷ್ಟು ಬಂತು ಅಂತ ಹೇಳ್ಬೋದು. ಫಡ್ನವೀಸ್ಗೆ ಮಹಾಯುತಿಯ 2 ಪಕ್ಷಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ಈಗೇನು ಪ್ರಾಬ್ಲಮ್ ಇಲ್ಲ. ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದಿಂದ ಬೆಂಬಲ ಇದೆ. ಏಕನಾಥ್ ಶಿಂದೆಗೂ ಅಜಿತ್ ಪವಾರ್ಗೂ ಅಷ್ಟಕ್ಕಷ್ಟೇ. ಅಜಿತ್ ಪವಾರ್ ಅಂದರೆ ಅವ್ರ ಜೊತೆ ಇರುವವರೇ. ಏಕನಾಥ್ ಶಿಂದೆ ಬೇಡ ಅವರಿಗೆ. ದೇವೇಂದ್ರ ಫಡ್ನವೀಸ್ ತೊಂದರೆ ಇಲ್ಲ. ಸೀಟ್ ಹಂಚಿಕೆ ವೇಳೆ ಕೂಡ ಸಿಡಿದೆದ್ದಿದ್ರು ಅಜಿತ್ ಪವಾರ್. ಮಹಾಯುತಿ ಸಭೆಗೆ ಗೈರಾಗಿದ್ದರು ಅಜಿತ್ ಪವಾರ್. ಫಡ್ನವೀಸ್ CM ಆದರೆ ಅಜಿತ್ ಪವಾರ್ ಓಕೆ, ಲಾಭ ಆಗತ್ತೆ. ಕಳೆದ ಬಾರಿ ಆರಂಭದಲ್ಲೇ ಸರ್ಕಾರ ರಚನೆ ಮಾಡಿತ್ತು BJP. ಫಡ್ನವೀಸ್ CM ಆಗಿದ್ದರು, ಅಜಿತ್ ಪವಾರ್ DCM ಆಗಿದ್ದರು. ನಂತರ ಅದನ್ನು ಕಾಂಗ್ರೆಸ್ ಶರದ್ ಪವಾರ್ ಅದನ್ನು ಹಾಳು ಮಾಡಿದರು. ಕೇವಲ 5 ದಿನದ ಮಟ್ಟಿಗೆ ಇತ್ತು ದೋಸ್ತಿ ಸರ್ಕಾರ. ಆಮೇಲೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರು.